ಹಾಯ್ ವೀವರ್ಸ್, ಇವತ್ತು ನಾನು ನಿಮಗೆ ಹುಳಿ ಮೆಣಸಿನ್ಕಾಯಿ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಇದಂತೂ ಖಾರ ತಿನ್ನೋರ್ಗಂತೂ ತುಂಬ ಭಾರಿ ಇಷ್ಟ ಆಗುತ್ತೆ. ಹಾಗೆ ಖಾರ ತಿಂದವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ. ಮೊದಲಿಗೆ 1/4 kg ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ನೀಟಾಗಿ ತೊಳ್ಕೊಂಡು ಈ ಥರ ಕಟ್ ಮಾಡ್ಕೊಬೇಕು. ಈ ಥರ 2 ಭಾಗವಾಗಿ ಕಟ್ ಮಾಡ್ಕೊಬೇಕು. ಕಟ್ ಮಾಡ್ಕೊಂಡಿದ್ದಾದಮೇಲೆ ಒಲೆನ ಹಚ್ಕೊಂಡು ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ 2 ಕಪ್ ನೀರನ್ನು ಹಾಕ್ಕೊಂಡು, ಅಂದರೆ ಮೆಣಸಿನ್ಕಾಯಿ ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು. ಬೇಯಿಸ್ಕೊಂಡಿದ್ದಾದಮೇಲೆ ಏನು ಮಾಡಬೇಕಂತ ಅಂದರೆ, ಬೇಯಿಸ್ಕೊಂಡಿದ್ದಾದಮೇಲೆ ಅದನ್ನು ಶೋಧಿಸ್ಕೋಬೇಕು. ಶೋಧಿಸ್ಕೊಂಡಿದ್ದಾದಮೇಲೆ ಆ ನೀರನ್ನು ಚೆಲ್ಬಿಡಬೇಕು. ಆ ನೀರನ್ನು ಏನು ಹಾಕೋಕ್ಕೆ ಹೋಗಬಾರ್ದು. ಹೀಗೆ ಶೋಧಿಸ್ಕೊಂಡಿದ್ದಾದಮೇಲೆ ಒಂದು ಬಾಣಲೆನ ಇಟ್ಕೊಂಡು ಅದರಲ್ಲಿ ಕಡಲೆ ಬೀಜನ ಚೆನ್ನಾಗಿ ರೋಸ್ಟ್ ಆಗೋವರೆಗೂ ಹುರ್ಕೊಬೇಕು. ಹೀಗೆ ಚೆನ್ನಾಗಿ ರೋಸ್ಟ್ ಆದಮೇಲೆ ಅದನ್ನು ಒಂದು ಜಾರ್ನಲ್ಲಿ ಹಾಕ್ಕೊಂಡು ಅದನ್ನ ಪೌಡರ್ ಮಾಡ್ಕೊಬೇಕು. ಪೌಡರ್ ಮಾಡಿ ಎತ್ತಿಟ್ಕೊಬೇಕು. ಒಂದು ದೊಡ್ಡ ಬಾಲ್ ಸೈಜ್ನಷ್ಟು ಹುಣಸೆಹಣ್ಣನ್ನು ತೊಳೆದು ನೆನೆಸಿ ಅದನ್ನು ಕಿವುಚ್ಕೊಂಡು ಅದರ ರಸನ ತೆಗೆದಿಟ್ಕೊಬೇಕು. ಆ ರಸನ ತಗೊಂಡಿದ್ದಾದಮೇಲೆ ಒಂದು ಪಾತ್ರೆನ ತೊಗೊಂಡು ಒಲೆ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಹುಣಸೆ ರಸನ ಹಾಕಿ, ಆಮೇಲೆ ಆವಾಗಲೇ ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿನ ಅದರೊಳಗೆ ಹಾಕಿ ಚೆನ್ನಾಗಿ ಅದು ಬಾಯ್ಲ್ ಆಗೋವರೆಗೂ ಕುದಿಸ್ಬೇಕು. ಅದರೊಳಗಡೆ ಅದನ್ನು ಕುದಿಸ್ಕೊಂಡಿದ್ದಾದಮೇಲೆ 2 ಅಚ್ಚಷ್ಟು ಬೆಲ್ಲನ ಹಾಕ್ಕೊಬೇಕು. ಇದಕ್ಕೆ ನೋಡಿ, 2 ಅಚ್ಚಿನಷ್ಟು ಬೆಲ್ಲನ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ, ಹೀಗೆ ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಆವಾಗಲೇ ಏನು ಹುರಿದು ಎತ್ತಿಟ್ಕೊಂಡಿದ್ವಲ್ಲ ಕಡಲೆ ಬೀಜದ ಪೌಡರನ್ನು, ಅದನ್ನು ಇದರೊಳಗಡೆ ಹಾಕ್ಕೊಬೇಕು. 1 ಬೌಲ್ನಷ್ಟು ಕಡಲೆ ಬೀಜ. ನೆಕ್ಸ್ಟ್ ಏನಂತಂದರೆ, ಒಂದು ಫುಲ್ ಕಾಯನ್ನು ತುರಿದು ಎತ್ತಿಟ್ಕೊಂಡು ಅದರೊಳಗಡೆ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು. ನೋಡಿ, ಎಲ್ಲ ಕಾಯನ್ನು ಕೂಡ ಹಾಕ್ಕೊಬೇಕು. ಹಸಿಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟಿದ್ದಾದಮೇಲೆ ಅದಕ್ಕೆ 1 ಹಿಡಿಯಷ್ಟು ಉಪ್ಪನ್ನು ಹಾಕ್ಕೊಬೇಕು. ನೋಡಿ, 1 ಹಿಡಿಯಷ್ಟು. ಇದಕ್ಕೆ ಸ್ವಲ್ಪ ಉಪ್ಪು ಜಾಸ್ತಿ ಹಾಕಿದ್ರೇ ಚೆನ್ನಾಗಿರುತ್ತೆ, ಏಕೆಂದರೆ ಇದು ಸ್ವಲ್ಪ ಖಾರದ್ದಲ್ವ, ಹಾಗಾಗಿ. ನೋಡಿ, ಹೀಗೆ ರೆಡಿಯಾಗುತ್ತೆ ಹುಳಿ ಬೇಯಿಸಿದ ಮೆಣಸಿನ್ಕಾಯಿ. ಇದನ್ನು ಚಪಾತಿ ಜೊತೆ, ರೊಟ್ಟಿ ಜೊತೆ ತಿನ್ಕೋಬೋದು. ಹಾಗೆ ಖಾರ ಏನಾದರೂ ಆಯಿತು ಅಂದರೆ ಮೊಸರನ್ನ ಸೇರಿಸಿ ಕೂಡ ತಿನ್ಬೋದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.